ಹಾಲಿನ ರೇಟು ಜಾಸ್ತಿ ಮಾಡ್ತಿದ್ದಾರೆ. ನೀವ್ ಯಾವ ಹಾಲು ತಗೋತಿದ್ದೀರಾ ಅಂಡ್ ರೇಟ್ ಜಾಸ್ತಿ ಆಗ್ತಿದೆ? ಬ್ಲೂ ಪ್ಯಾಕೆಟ್ ತಗೊಂತಾ ಇದ್ದಿದ್ದು ಲೀಟರ್ಗೆ 47-48 ರುಪೀಸ್ ಏನೋ ಆಗ್ತಿತ್ತು. ಇವಾಗ ಪ್ರೈಸಸ್ ಪೇಪರ್ ಎಲ್ಲ ಕನ್ಫ್ಯೂಷನ್ ಆಗಿದೆ. ಇಲ್ಲಿ ಬೂತ್ ಅಲ್ಲಿ 52 ಅಂತ ಹೇಳ್ತಾ ಇದ್ದಾರೆ. 52 ಪರ್ ಲೀಟರ್ ತುಂಬಾ ಜಾಸ್ತಿ ಆಯ್ತು. ಎವ್ರಿ ಡೇ ಪರ್ಚೇಸ್ಗೆ 1 ಲೀಟರ್ಗೆ ಎಲ್ಲ ರೇಟು ಜಾಸ್ತಿ ಆಗ್ತಾ ಇದೆ. ಇವರು ಆಕ್ಚುಲಿ 1 ಇಯರ್ ಮುಂಚೆನೆ ಜಾಸ್ತಿ ಮಾಡಿದ್ದಾರೆ. ಸ್ವಲ್ಪ ಹೆವಿ ಆಗುತ್ತೆ, ತುಂಬಾ ಹೆವಿ ಆಗುತ್ತೆ. ಜನಸಾಮಾನ್ಯರಿಗೆಲ್ಲ ಪ್ರತಿಯೊಂದು ರೇಟು ಜಾಸ್ತಿ ಆಗ್ತಾ ಇದೆ, ಹಾಲಿನ ರೇಟು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಸೊ ಸರ್ಕಾರ ಇನ್ನೊಂದ್ಸರಿ ನೋಡಿದ್ರೆ ಮಿಡಲ್ ಕ್ಲಾಸ್ ಅವರು ಡೈಲಿ ಕೊಂಡ್ಕೊಂಡವ್ರಿಗೆ ಸ್ವಲ್ಪ ಆರಾಮ್ ಇರುತ್ತೆ ಪ್ರೈಸಸ್ ಬಗ್ಗೆ. ಜಾಸ್ತಿ ಮಾಡ್ತಿರೋದ್ರಿಂದ ಬೇರೆ ಬ್ರ್ಯಾಂಡ್ ಹಾಲು ತಗೋಬೇಕಂತ ಏನಾದ್ರು ಡಿಸೈಡ್ ಮಾಡಿದ್ದೀರಾ? ಎಲ್ಲ ಒಂದೇ ರೇಟ್ ಇದೆಯಲ್ಲ, ನಮ್ ನಂದಿನೇನೆ ನಾವು ಕೋಆಪರೇಟ್ ಮಾಡೋಣ, ಬೇರೆ ಯಾವ್ದಕ್ಕೆ ಯಾಕೆ ಹೋಗ್ಬೇಕು ಅಲ್ವಾ? ಈಗ ಹೊರಗಡೆ ಟೀ ಕಾಫಿ ಎಲ್ಲ ಕುಡಿತೀರಾ? ಹಾ, ಅದ್ರ ರೇಟು ಜಾಸ್ತಿ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಅವ್ರ ತಲೆ ಮೇಲೆ ಹಾಕೊಂತಾರ, ನಮ್ಗೆ ಹಾಕೋದು. ಗ್ಯಾಸ್ ರೇಟ್ ಜಾಸ್ತಿ, ಇದು ಜಾಸ್ತಿ, ಎಲ್ಲ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಸಂಬಳ ಮಾತ್ರ ಜಾಸ್ತಿ ಮಾಡಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.